ನಮಸ್ಕಾರ. ಇಂದಿನ ಈ ವಿಶೇಷ ಆರ್ಥಿಕ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಜಾಗತಿಕ ಮ್ಯಾಕ್ರೋ ಆರ್ಥಿಕತೆ ಮತ್ತು ನಮ್ಮ ಮನೆಗಳಲ್ಲಿರುವ ಚಿನ್ನದ ಮೇಲಿನ ಪ್ರೀತಿ ಇವೆರಡರ ನಡುವಿನ ಕುತೂಹಲಕಾರಿ ಸಂಪರ್ಕವನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ. ಇದು ಕೇವಲ ಒಂದಷ್ಟು ಅಂಕಿ ಅಂಶಗಳ ಬಗ್ಗೆ ಅಲ್ಲ, ಬದಲಿಗೆ ನಮ್ಮ ದೇಶದ ಆರ್ಥಿಕ ಭವಿಷ್ಯದ ಬಗ್ಗೆ ಅರಿಯುವ ಒಂದು ಅದ್ಭುತ ಪ್ರಯತ್ನ. ಬನ್ನಿ ಶುರು ಮಾಡೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಪ್ರಧಾನಿ ಮೋದಿಯವರು ಭಾರತೀಯರನ್ನು ಚಿನ್ನ ಖರೀದಿಸದಂತೆ ಏಕೆ ಕೇಳ್ಕೊಂಡ್ರು? ಚಿನ್ನದ ಮೇಲಿನ ವ್ಯಾಮೋಹ ನಮ್ಮ ಸಂಪ್ರದಾಯದಲ್ಲಿ ಹಾಸುಹೊಕ್ಕಾಗಿದೆ, ಹೌದಲ್ವಾ? ಹೀಗಿರುವಾಗ ದಶಕಗಳಿಂದ ನಡೆದುಕೊಂಡು ಬಂದಿರುವ ಈ ದೊಡ್ಡ ಸಾಂಸ್ಕೃತಿಕ ರೂಢಿಯನ್ನು 1 ವರ್ಷದ ಮಟ್ಟಿಗೆ ನಿಲ್ಲಿಸಲು ಪ್ರಧಾನಿಯವರು ವಿನಂತಿಸಿದ್ದಾರೆ ಅಂದ್ರೆ ಅದರ ಹಿಂದೆ ಖಂಡಿತ ಯಾವುದೋ ಬಲವಾದ ಕಾರಣವಿರಲೇಬೇಕು. ಅದೇನು ಅಂತ ಈಗ ನೋಡೋಣ. ಹೈದರಾಬಾದ್ನಲ್ಲಿ ಇತ್ತೀಚೆಗೆ ನಡೆದ ಸಮಾವೇಶದಲ್ಲಿ ಪ್ರಧಾನಿಯವರು ಬಹಳ ಸ್ಪಷ್ಟವಾದ ಸಂದೇಶವೊಂದನ್ನು ನೀಡಿದ್ದಾರೆ. ಮನೆಯಲ್ಲಿ ಎಷ್ಟೇ ಕಾರ್ಯಕ್ರಮಗಳಿದ್ರೂ ಸರಿ, ನಾವು 1 ವರ್ಷದವರೆಗೆ ಚಿನ್ನವನ್ನು ಖರೀದಿಸದಿರಲು ನಿರ್ಧರಿಸಬೇಕು, ಆ ಮೂಲಕ ವಿದೇಶಿ ವಿನಿಮಯವನ್ನು ಉಳಿಸಬೇಕು ಅನ್ನೋದು ಆ ಮಾತು. ಇದನ್ನ ಕೇವಲ ಒಂದು ರಾಜಕೀಯ ನಿರ್ಧಾರವಾಗಿ ನೋಡಬಾರ್ದು, ಬದಲಿಗೆ ಆರ್ಥಿಕ ದೇಶಭಕ್ತಿಯ ಹಿನ್ನೆಲೆಯಲ್ಲಿ ಮತ್ತು ಒಂದು ನಿರ್ಣಾಯಕ ಬಿಕ್ಕಟ್ಟಿನ ನಿರ್ವಹಣಾ ತಂತ್ರವಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ಲಿದ್ದೇವೆ? ಮೊದಲನೇವಾಗಿ 1 ವರ್ಷದ ಚಿನ್ನದ ಖರೀದಿ ವಿರಾಮದ ಬಗ್ಗೆ ಚರ್ಚಿಸೋಣ. ನಂತರ ಮ್ಯಾಕ್ರೋ ಆರ್ಥಿಕ ಒತ್ತಡದ ವಿಶ್ಲೇಷಣೆ, ನಮ್ಮ ರೂಪಾಯಿಯನ್ನು ಹೇಗೆ ರಕ್ಷಿಸಿಕೊಳ್ಳುವುದು, ಡಿಜಿಟಲ್ ಸತ್ತುಗಳ ಕಡೆಗಿನ ಬದಲಾವಣೆ ಮತ್ತು ಅಂತಿಮವಾಗಿ ಭವಿಷ್ಯದಲ್ಲಿ ಚಿನ್ನದ ಬೆಲೆಯ ಗುರಿಗಳು ಏನಾಗಿರಬಹುದು ಅನ್ನೋದನ್ನು ಸರಳವಾಗಿ ಹಂತಹಂತವಾಗಿ ಬಿಡಿಸಿಡಲಾಗುವುದು. ವಿಭಾಗ 1 ವರ್ಷದ ಚಿನ್ನದ ಖರೀದಿ ವಿರಾಮ. ಭೌತಿಕ ಚಿನ್ನದ ಖರೀದಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ಈ ಅಭೂತಪೂರ್ವ ಮನವಿಯ ಹಿಂದಿನ ಅಸಲಿ ಕಥೆಯೇನು ಅನ್ನೋದನ್ನು ಈಗ ನೋಡೋಣ. ಭೌತಿಕ ಚಿನ್ನದ ಖರೀದಿಯನ್ನು ಮುಂದೂಡುವಂತೆ ಮಾಡಲಾದ ಈ ಮನವಿ ಸಂಪೂರ್ಣವಾಗಿ ಒಂದು ಸ್ವಯಂ ಪ್ರೇರಿತ ಹೆಜ್ಜೆಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಳ್ಳುತ್ತಿರುವ ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು ಜಾಗತಿಕ ಪೂರೈಕೆ ಸರಪಳಿಯನ್ನೇ ಅಲುಗಾಡಿಸುತ್ತಿದೆ. ಹೀಗಾಗಿ ಹೆಚ್ಚಿನ ಹಣದುಬ್ಬರ ಮತ್ತು ಅಸ್ಥಿರತೆಯ ಈ ಸಮಯದಲ್ಲಿ ವಿದೇಶಿ ವಿನಿಮಯದ ಬೃಹತ್ ಹೊರಹರಿವನ್ನು ತಡೆದು ಭಾರತದ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಒಂದು ರಕ್ಷಣಾತ್ಮಕ ತಂತ್ರ ಇದಾಗಿದೆ. ಅಂದರೆ ನಮ್ಮ ಆರ್ಥಿಕತೆಯನ್ನ ನಾವೇ ಕಾಪಾಡಿಕೊಳ್ಳುವ ಒಂದು ಪ್ರಯತ್ನವಿದು. ವಿಭಾಗ 2 ಮ್ಯಾಕ್ರೋ ಆರ್ಥಿಕ ಒತ್ತಡದ ವಿಶ್ಲೇಷಣೆ. ಈ ಚಿನ್ನದ ಖರೀದಿಯ ವಿರಾಮದ ಮನವಿಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕಾದರೆ ತೆರೆಯ ಹಿಂದಿರುವ ಬೃಹತ್ ಜಾಗತಿಕ ಆರ್ಥಿಕ ಒತ್ತಡಗಳನ್ನು ನಾವು ಗಮನಿಸಲೇಬೇಕು. ಇಲ್ಲಿರುವ ಈ ದೊಡ್ಡ ಸಂಖ್ಯೆಯನ್ನು ಗಮನಿಸಿ, $126. ಹೌದು, ಪ್ರಸ್ತುತ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಇದು. ನಮ್ಮ ಭಾರತ ತನಗೆ ಬೇಕಾದ ಕಚ್ಚಾ ತೈಲದ 85% ಆಮದು ಮಾಡಿಕೊಳ್ಳುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಈ ಮಟ್ಟಕ್ಕೆ ಏರಿದಾಗ ಆ ಆಮದುಗಳಿಗೆ ಪಾವತಿಸಲು ನಮಗೆ ಅಪಾರ ಪ್ರಮಾಣದ $ಗಳ ಅಗತ್ಯವಿರುತ್ತದೆ. ಇದು ಆರ್ಥಿಕತೆಯ ಮೇಲಿನ ಮೊದಲ ದೊಡ್ಡ ಪೆಟ್ಟು. ಕಚ್ಚಾ ತೈಲದ ಕಥೆ ಒಂದೆಡೆಯಾದ್ರೆ, ಈ ಮತ್ತೊಂದು ಬೃಹತ್ ಸಂಖ್ಯೆಯನ್ನು ನೋಡಿ, $72 ಬಿಲಿಯನ್. ಇದು 2026ನೇ ಆರ್ಥಿಕ ವರ್ಷದ ಭಾರತದ ಕೇವಲ ಚಿನ್ನದ ಆಮದು ಬಿಲ್. ಒಂದು ಕಡೆ ದುಬಾರಿ ಕಚ್ಚಾ ತೈಲ, ಮತ್ತೊಂದು ಕಡೆ ಬೃಹತ್ ಪ್ರಮಾಣದ ಚಿನ್ನದ ಆಮದು. ಇವೆರಡೂ ಸೇರಿಕೊಂಡು ಏಕಕಾಲದಲ್ಲಿ ನಮ್ಮ ದೇಶದ ವಿದೇಶಿ ವಿನಿಮಯ ಮೀಸಲನ್ನು ಎಷ್ಟು ವೇಗವಾಗಿ ಕರಗಿಸ್ತಿವೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಮತ್ತು ಇದು ನಮ್ಮ ಆರ್ಥಿಕತೆಯ ನೈಜ ಚಿತ್ರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ. ನಮ್ಮ ಒಟ್ಟು $775 ಬಿಲಿಯನ್ ಆಮದು ಬಿಲ್ನಲ್ಲಿ ಚಿನ್ನದ ಪಾಲು ಬಹುತೇಕ 10%ದಷ್ಟಿದೆ. ಅಂದರೆ ಕೇವಲವನ್ನು ಅನುತ್ಪಾದಕ ಆಸ್ತಿಯಾಗಿರುವ ಚಿನ್ನ ರಾಷ್ಟ್ರದ ಅತ್ಯಗತ್ಯ ಶಕ್ತಿ ಮತ್ತು ಇಂಧನ ಬೇಡಿಕೆಗಳೊಂದಿಗೆ ನೇರವಾಗಿ ಆರ್ಥಿಕ ಸ್ಪರ್ಧೆಗೆ ಇಳಿದಿದೆ. ಇದು ನಿಜಕ್ಕೂ ಒಂದು ಕಳವಳಕಾರಿ ವಿಚಾರ. ವಿಭಾಗ 3 ರೂಪಾಯಿಯ ರಕ್ಷಣೆ. ಇಷ್ಟೆಲ್ಲ ನೋಡಿದ್ಮೇಲೆ ದೇಶದ ಈ ಬೃಹತ್ ಆಮದು ಬಿಲ್ ನಮ್ಮ ಕರೆನ್ಸಿಯ ದೈನಂದಿನ ಮೌಲ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈಗ ಅರ್ಥಮಾಡ್ಕೊಳ್ಳೋಣ. ಹಾಗಾಗಿ ಇಲ್ಲಿನ ಪ್ರಮುಖ ಅಂಶವೆಂದರೆ ನಮ್ಮ ವೈಯಕ್ತಿಕ ಚಿನ್ನದ ಖರೀದಿಗಳು ಹೇಗೆ ಒಂದು ರಾಷ್ಟ್ರೀಯ ಆರ್ಥಿಕ ಸಮಸ್ಯೆಯಾಗಿ ಬದಲಾಗುತ್ತವೆ ಎಂಬುದು. ಇದರ ಸರಪಳಿ ಕ್ರಿಯೆ ಹೀಗಿದೆ. ನಾವು ಡಾಲರ್ ಪಾವತಿಸಿ ಭೌತಿಕ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತೇವೆ. ಇದರಿಂದ ಬೃಹತ್ ಪ್ರಮಾಣದ ಡಾಲರ್ ಹೊರಹೋಗಿ ನಮ್ಮ ವಿದೇಶಿ ವಿನಿಮಯ ಮೀಸಲು ಕರಗುತ್ತದೆ. ಮೀಸಲು ಕಡಿಮೆಯಾದಾಗ ಡಾಲರ್ ಎದುರು ನಮ್ಮ ಭಾರತೀಯ ರೂಪಾಯಿ ದುರ್ಬಲಗೊಳ್ಳುತ್ತದೆ. ಮತ್ತು ರೂಪಾಯಿ ದುರ್ಬಲವಾದಾಗ ಏನಾಗುತ್ತದೆ? ಹಣದುಬ್ಬರ ಹೆಚ್ಚಾಗಿ ನಾವು ಆಮದು ಮಾಡಿಕೊಳ್ಳುವ ಪ್ರತಿಯೊಂದು ಸರಕು ದುಬಾರಿಯಾಗುತ್ತಾ ಹೋಗುತ್ತದೆ. ಇಲ್ಲಿ ಒಂದು ಸ್ವಾರಸ್ಯಕರ ವಿಚಾರವಿದೆ. ಒಂದೆಡೆ ನಾಗರಿಕರಿಗೆ ಭೌತಿಕ ಚಿನ್ನದ ಖರೀದಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲು ಮನವಿ ಮಾಡಲಾಗುತ್ತಿದೆ.
ಆದರೆ ಇನ್ನೊಂದೆಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಥಿಕ ಸ್ಥಿರತೆಗಾಗಿ 880 ಟನ್ಗಳಿಗಿಂತ ಹೆಚ್ಚು ದಾಖಲೆಯ ಚಿನ್ನದ ಮೀಸಲನ್ನು ಹೊಂದಿದೆ. ರಾಷ್ಟ್ರೀಯ ಆರ್ಥಿಕ ಭದ್ರತೆಗಾಗಿ ಸೆಂಟ್ರಲ್ ಬ್ಯಾಂಕ್ ಮಾಡುವ ಇಂತಹ ವ್ಯೂಹಾತ್ಮಕ ಖರೀದಿಗೂ ಮತ್ತು ಕೇವಲ ವಿದೇಶಿ ವಿನಿಮಯವನ್ನು ಕರಗಿಸುವ ನಮ್ಮ ಚಿಲ್ಲರೆ ಆಮದಿಗೂ ಇರುವ ದೊಡ್ಡ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಲೇಬೇಕು. ವಿಭಾಗ 4 ಡಿಜಿಟಲ್ ಸ್ವತ್ತುಗಳ ಕಡೆಗೆ ಒಲವು. ಸರಿ, ಸಮಸ್ಯೆಯಂತೂ ಅರ್ಥ ಆಯಿತು. ಈಗ ನಮ್ಮ ಹೂಡಿಕೆಯ ಪೋರ್ಟ್ಫೋಲಿಯೋವನ್ನು ಭವಿಷ್ಯಕ್ಕೆ ತಕ್ಕಂತೆ ಹೇಗೆ ಬದಲಾಯಿಸಬಹುದು ಎಂಬ ಪರಿಹಾರದ ಕಡೆಗೆ ಗಮನಹರಿಸೋಣ. ಭೌತಿಕ ಚಿನ್ನ ಮತ್ತು ಡಿಜಿಟಲ್ ಸ್ವತ್ತುಗಳ ನಡುವೆ ಬೃಹತ್ ಆರ್ಥಿಕ ವ್ಯತ್ಯಾಸವಿದೆ. ಭೌತಿಕ ಚಿನ್ನವು ನಮ್ಮ ವಿದೇಶಿ ಮೀಸಲನ್ನೂ ಕರಗಿಸಿ ಹೆಚ್ಚಿನ ಶೇಖರಣಾ ವೆಚ್ಚವನ್ನೂ ಬೇಡಿ ಒಟ್ಟಾರೆ ಮ್ಯಾಕ್ರೋ ಆರ್ಥಿಕತೆಗೆ ಹಾನಿ ಮಾಡುತ್ತದೆ. ಆದರೆ ಗೋಲ್ಡ್ ಇಟಿಎಫ್ ಮತ್ತು ಸಾವರೀನ್ ಗೋಲ್ಡ್ ಬಾಂಡ್ಗಳಂತಹ ಡಿಜಿಟಲ್ ಸ್ವತ್ತುಗಳು ಸಂಪೂರ್ಣ ಭಿನ್ನ. ಇವು ಚಿನ್ನದ ಮೇಲಿನ ಹೂಡಿಕೆಯ ಲಾಭವನ್ನೂ ನೀಡುತ್ತವೆ, ಜೊತೆಗೆ ನಮ್ಮ ರೂಪಾಯಿಯ ಮೌಲ್ಯವನ್ನೂ ರಕ್ಷಿಸುತ್ತವೆ. ಇದರಲ್ಲಿ ಯಾವುದೇ ಶೇಖರಣಾ ತೊಂದರೆಗಳಿಲ್ಲ. ಇದು ನೈಜ ಆರ್ಥಿಕ ಪರಿವರ್ತನೆಗೆ ಇರುವ ಅತ್ಯುತ್ತಮ ಮಾರ್ಗ. ಈಗ ಈ ದತ್ತಾಂಶದಲ್ಲಿ ಗಮನಿಸಬೇಕಾದ ನಿಜವಾದ ಆಸಕ್ತಿದಾಯಕ ಅಂಶವೆಂದರೆ ಇಟಿಎಫ್ ಬೇಡಿಕೆ ಮತ್ತು ಡಿಜಿಟಲ್ ಚಿನ್ನದ ಖರೀದಿಗಳು ಈಗಾಗಲೇ ಅತಿ ಹೆಚ್ಚು ವೇಗವನ್ನು ಪಡೆದುಕೊಂಡು ದಾಖಲೆಯ ಮಟ್ಟವನ್ನು ತಲುಪುತ್ತಿವೆ. ಭೌತಿಕ ಚಿನ್ನದ ಬಗ್ಗೆ ಎಚ್ಚರಿಕೆ ನೀಡಿದ್ದರೂ ಜಾಣ ಹೂಡಿಕೆದಾರರು ಈಗಾಗಲೇ ಡಿಜಿಟಲ್ ರೂಪದಲ್ಲಿ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರೀ ಸಕ್ರಿಯರಾಗಿದ್ದಾರೆ ಅನ್ನೋದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ವಿಭಾಗ 5 ಭವಿಷ್ಯದ ಚಿನ್ನದ ಬೆಲೆಯ ಗುರಿಗಳು. ನಮ್ಮ ಈ ವಿಶ್ಲೇಷಣೆಯ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಅಲ್ಪಾವಧಿಯ ವಿರಾಮಗಳ ಹೊರತಾಗಿಯೂ ಚಿನ್ನದ ಹೂಡಿಕೆಯ ದೀರ್ಘಕಾಲೀನ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನು ನೋಡೋಣ. 2026ನೇ ವರ್ಷವು ಚಿನ್ನದ ಮಾರುಕಟ್ಟೆಯಲ್ಲಿ ಎಂತಹ ಭಾರೀ ಏರಿಳಿತಗಳನ್ನು ಕಂಡಿದೆ ನೋಡಿ. ಜನವರಿಯಲ್ಲಿ 10 ಗ್ರಾಂಗೆ 1.8 ಲಕ್ಷ ರೂಪಾಯಿಯ ಗರಿಷ್ಠ ಮಟ್ಟವನ್ನು ತಲುಪಿದ್ದ ಬೆಲೆ ಬಲವಾದ $ನಿಂದಾಗಿ ಫೆಬ್ರವರಿ ಮಧ್ಯಭಾಗದಲ್ಲಿ ದಿಢೀರ್ ಕುಸಿತು. ತದನಂತರ ಭೌಗೋಳಿಕ ರಾಜಕೀಯ ಯುದ್ಧದ ಭೀತಿಯಿಂದಾಗಿ ಮಾರ್ಚ್ ಆರಂಭದಲ್ಲಿ ಮತ್ತೆ 1.69 ಲಕ್ಷಕ್ಕೆ ಏರಿಕೆ ಕಂಡು ತಿಂಗಳಾಂತ್ಯಕ್ಕೆ ಮತ್ತೆ ತೀವ್ರ ಕುಸಿತ ಕಂಡಿದೆ. ಜಾಗತಿಕ ಘಟನೆಗಳು ಮಾರುಕಟ್ಟೆಯ ಮೇಲೆ ಹೇಗೆ ಅಪ್ಪಳಿಸ್ತವೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ. ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳು ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿವೆ ಅನ್ನೋದನ್ನು ನೋಡೋಣ ಬನ್ನಿ. ಭೌತಿಕ ಖರೀದಿಗೆ ತಾತ್ಕಾಲಿಕ ವಿರಾಮವಿದ್ದರೂ ದೀರ್ಘಾವಧಿಯಲ್ಲಿ ಚಿನ್ನದ ಮಾರುಕಟ್ಟೆ ಅತ್ಯಂತ ಬಲವಾಗಿದೆ. ಜಾಗತಿಕ ಸೆಂಟ್ರಲ್ ಬ್ಯಾಂಕ್ಗಳ ನಿರಂತರ ಖರೀದಿ, ಡಿ-ಡಾಲರೈಸೇಷನ್ ಪ್ರವೃತ್ತಿ, ಭೌಗೋಳಿಕ ರಾಜಕೀಯದ ಉದ್ವಿಗ್ನತೆ ಮತ್ತು ಯುಎಸ್ ಫೆಡರಲ್ ರಿಸರ್ವ್ ದರ ಕಡಿತವ ನಿರೀಕ್ಷೆಗಳು, ಈ ಎಲ್ಲಾ ಬಲವಾದ ಮ್ಯಾಕ್ರೋ ಆರ್ಥಿಕ ಶಕ್ತಿಗಳು ಚಿನ್ನದ ದೀರ್ಘಕಾಲೀನ ಮೌಲ್ಯವನ್ನು ಭದ್ರವಾಗಿ ಕಾಯ್ದುಕೊಳ್ಳಲಿವೆ. ಈ ರೋಚಕ ಮುನ್ಸೂಚನೆಯನ್ನು ಒಮ್ಮೆ ಗಮನಿಸಿ. 1.8 ರಿಂದ 2 ಲಕ್ಷ ರೂಪಾಯಿಗಳು. ಹೌದು, ತಜ್ಞರ ಪ್ರಕಾರ 2026ರ ಅಂತ್ಯದ ವೇಳೆಗೆ ಅಥವಾ 2027ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಈ ಮಟ್ಟವನ್ನು ತಲುಪುವ ಸಾಧ್ಯತೆಯಿದೆ. ಅಂದರೆ ಭೌತಿಕ ಚಿನ್ನದ ಸಂಗ್ರಹಣೆಗೆ ನಾವು ತಾತ್ಕಾಲಿಕವಾಗಿ ವಿರಾಮ ನೀಡಿದ್ರೂ ಸಹ ಒಂದು ಆರ್ಥಿಕ ಸ್ವತ್ತಾಗಿ ಚಿನ್ನದ ಮೌಲ್ಯವು ಎಂದಿಗೂ ಬಲವಾಗಿ ಮತ್ತು ಆಕರ್ಷಕವಾಗಿ ಉಳಿಯುತ್ತದೆ ಎಂಬುದು ಖಚಿತ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ನಂತರ ಒಂದು ಅಂತಿಮ ಪ್ರಮುಖ ಪ್ರಶ್ನೆ ಮೂಡುತ್ತದೆ. ಡಿಜಿಟಲ್ ಚಿನ್ನದ ಯುಗಕ್ಕೆ ಆಧುನಿಕ ಹೂಡಿಕೆಗಳು ಹೇಗೆ ಹೊಂದಿಕೊಳ್ಳುತ್ತವೆ? ಸಾಂಪ್ರದಾಯಿಕ ಭೌತಿಕ ಚಿನ್ನದಿಂದ ಡಿಜಿಟಲ್ ಸಂಪತ್ತಿನೆಡೆಗಿನ ಈ ಅನಿವಾರ್ಯ ಬದಲಾವಣೆಯು ನಮ್ಮ ವೈಯಕ್ತಿಕ ಪೋರ್ಟ್ಫೋಲಿಯೋಗಳನ್ನು ಮತ್ತು ಒಟ್ಟಾರೆ ರಾಷ್ಟ್ರೀಯ ಆರ್ಥಿಕತೆಯನ್ನು ಹೇಗೆ ಮರುರೂಪಿಸುತ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಈ ಕುತೂಹಲಕಾರಿ ಚಿಂತನೆಯೊಂದಿಗೆ ಇಂದಿನ ಆರ್ಥಿಕ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ.